ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಜಿ.ಕೆ ಸೆಕ್ಷನಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 12th ಪೇಪರ್ ನೋಡುವ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 12th ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ 11 ಕ್ಲಾಸ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಆ ಕ್ಲಾಸ್ ನೋಡಿಲ್ಲ ಪ್ಲೇಲಿಸ್ಟಲ್ಲಿ ಇದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಈ ಕ್ಲಾಸ್ PDF ನಾನು ನನ್ನ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಇವತ್ತಿನ ಮೊದಲನೇ ಕ್ವಶನ್ ಏನಿದೆ, ಏಷ್ಯನ್ ಗೇಮ್ 2023ರಲ್ಲಿ ಭಾರತೀಯ ಪುರುಷ ಸ್ಕ್ವಾಷ್ ತಂಡ ಯಾರನ್ನು ಸೋಲಿಸಿ ಚಿನ್ನದ ಪದಕವನ್ನು ಗೆದ್ದಿತು ಅಂತ ಇದೆ. ಆನ್ಸರ್ ಈಸ್ ಪಾಕಿಸ್ತಾನ್. ಇನ್ನು ಎರಡನೇ ಕ್ವಶನ್ ಏನಿದೆ, ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ನೀಲ್ ಆರ್ಮ್ಸ್ಟ್ರಾಂಗ್ ಸ್ಟ್ರಾಂಗ್. ಇನ್ನು ಮೂರನೇ ಕ್ವಶನ್ ಏನಿದೆ, ಜಾರ್ಖಂಡ್ನ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ರಾಂಚಿ. ಇನ್ನು ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಏನಿದೆ, ಸೋಮನಾಥ ದೇವಾಲಯ ಎಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಗುಜರಾತ್. ಇನ್ನು ಐದನೇ ಕ್ವಶನ್ ಏನಿದೆ, ಭಾರತದ ಆರ್ಥಿಕ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಮುಂಬೈ. ಇನ್ನು ನೆಕ್ಸ್ಟ್ ನಿಮಗೆ ಜಿ.ಕೆ ಸೆಕ್ಷನಲ್ಲಿ ಹೆವಿ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಹೇಳಿದ್ದೀನಿ ನಾನು ಫಸ್ಟ್ ಕ್ಲಾಸಿಂದ ಹೇಳ್ಕೊತ ಬಂದಿದ್ದೀನಿ ನಿಮಗೆ, ನೀವು MCQ ಸ್ಟಡಿ ಮಾಡಿ ಅಂತ. ನೋಡಿ, ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗಿನೇ ಅಲ್ಲೇ 1 ವೀಕ್ 15 ಡೇಸ್ ಆಯಿತು. ನೀವು ಸ್ಟಡಿ ಮಾಡಿ, ಚೆನ್ನಾಗಿ ಸ್ಟಡಿ ಮಾಡಿದರೆ ನೀವು ಸ್ಕೋರ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ನೀವು ಯಾರ್ದಾದ್ರೂ ಕ್ಲಾಸ್ ಕೇಳಿ ಒಬ್ಬರನ್ನ ಫಾಲೋ ಮಾಡಿ, ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿರ್ತಾರೆ, ಒಬ್ಬೊಬ್ರು ಅವ್ರವ್ರ ಮೆಥಡಲ್ಲಿ ಅವ್ರು ಹೇಳ್ತಿರ್ತಾರೆ. ಹಾಗಾಗಿ ಮ್ಯಾಥ್ಸ್ ಆಗಲಿ, ರೀಸ್ನಿಂಗ್ ಆಗಲಿ, GK ಆಗಲಿ, ಯಾವುದೇ ಸಬ್ಜೆಕ್ಟ್ ಆಗಲಿ ಒಬ್ಬರನ್ನ ಫಾಲೋ ಮಾಡಿ. ಹಾಗೆ ನಿಮಗೆ ಏನಿದೆ ಕಲ್ತಿದ್ದು ತಲೆಯಲ್ಲಿ ಉಳಿಯುತ್ತೆ. ಇಲ್ಲ ಅಂದರೆ ನೀವು ಅರ್ಧ ಗಂಟೆ ಒಬ್ಬರು ಕ್ಲಾಸ್ ನೋಡೋದು, ಆಮೇಲೆ ಅದನ್ನ ಅರ್ಧ ಗಂಟೆ ಆದಮೇಲೆ ಇನ್ನೊಬ್ರು ಕ್ಲಾಸ್ ನೋಡೋದು, ಈ ಥರ ಮಾಡಿದರೆ ನಿಮಗೆ ನೀವು ಕಲ್ತಿದ್ದನ್ನು ನಿಮ್ಮ ತಲೆಯಲ್ಲಿ ಉಳಿಯಲ್ಲ. ಹಾಗಾಗಿ ನೀವು ಒಬ್ಬರನ್ನ ಫಾಲೋ ಮಾಡಿ. ಇನ್ನು ನೆಕ್ಸ್ಟ್ ಆರನೇ ಕ್ವಶನ್ ಏನಿದೆ, ಕೈಗಾರಿಕೆ ಕ್ರಾಂತಿ ಪ್ರಾರಂಭವಾದ ವಿಶ್ವದ ಮೊದಲ ದೇಶ ಯಾವುದು ಅಂತ ಇದೆ. ಆನ್ಸರ್ ಇಸ್ ಬ್ರಿಟನ್. ಇನ್ನು ನೆಕ್ಸ್ಟ್ 9ನೇ ಕ್ವಶನ್ ಏನಿದೆ, ಇದು ಪ್ರಾಚೀನ ಭಾರತದಲ್ಲಿ ಮಗಧ ರಾಜ್ಯದ ರಾಜಧಾನಿಯಾಗಿತ್ತು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ರಾಜಗೃಹ. ಇನ್ನು ನೆಕ್ಸ್ಟ್ 10ನೇ ಕ್ವಶನ್ ಏನಿದೆ, ಲೋಕಮಾನ್ಯ ತಿಲಕರು ಮರಾಠ ಮತ್ತು ಕೇಸರಿ ಎಂಬ 2 ಪತ್ರಿಕೆಗಳನ್ನು ಹೊರತಂದರು. ಅದರಲ್ಲಿ ಕೇಸರಿ ಯಾವ ಭಾಷೆಯಲ್ಲಿತ್ತು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಮರಾಠಿ. ಇನ್ನು ನೆಕ್ಸ್ಟ್ 11ನೇ ಕ್ವಶನ್ ಏನಿದೆ, ಕರ್ಕಟಕ ವೃತ್ತವು ಹಾದು ಹೋಗುವುದಿಲ್ಲ ಅಂತ ಕೇಳಿದ್ದಾರೆ. ಯಾವ ದೇಶದ ಮೇಲೆ ಅಂತ. ಆನ್ಸರ್ ಈಸ್ ಪಾಕಿಸ್ತಾನ್. ಇನ್ನು ನೆಕ್ಸ್ಟ್ 12ನೇ ಕ್ವಶನ್ ಏನಿದೆ, ಭಾರತದ ಯಾವ ರಾಜ್ಯವು ಬಿಹುವನ್ನು ಜಾನಪದ ನೃತ್ಯದ ರೂಪದಲ್ಲಿ ಆಚರಿಸುತ್ತದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಅಸ್ಸಾಂ. ನಿಮ್ಗೆ ಏನಿದೆ ಕ್ವಶನಲ್ಲಿ ಬಿಹು ಅಂತ ಬಂದ ತಕ್ಷಣ ನಿಮ್ಗೆ ತಲೆಗೆ ಬರಬೇಕಾಗಿರೋ ಆನ್ಸರ್ ಯಾವುದು? ಅಸ್ಸಾಂ. ಇನ್ನು ನೆಕ್ಸ್ಟ್ 13ನೇ ಕ್ವಶನ್ ಏನಿದೆ, ಭಾರತದ ಯಾವ ರಾಜ್ಯದಲ್ಲಿ ಭಾರತೀಯ ಮಿಲಿಟರಿ ಅಕಾಡೆಮಿ ಇದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಉತ್ತರಾಖಂಡ್. ಇನ್ನು ನೆಕ್ಸ್ಟ್ 14ನೇ ಕ್ವಶನ್ ಏನಿದೆ, ಗೋವಾ ಹಟ್ಟಿ ನಗರವು ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಬ್ರಹ್ಮಪುತ್ರ. ಇನ್ನು ಲಾಸ್ಟ್ ಫೈನಲ್ 15ನೇ ಕ್ವಶನ್ ಏನಿದೆ, 50 ರೂಪಾಯಿ ನೋಟಿನಲ್ಲಿರುವ ಚಿತ್ರಿಸಲಾದ ವಿಜಯನಗರ ಸಾಮ್ರಾಜ್ಯದ ಅವಿಶೇಷ ಹಂಪಿಯು ಎಲ್ಲಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಕರ್ನಾಟಕ. ಇಲ್ಲಿಗೆ ಈ ಕ್ಲಾಸ್ ಕಂಪ್ಲೀಟ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದಿರ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.